ಇವತ್ತು ದುಡಿಯಾಯನ ಸುಳ್ಯದಲ್ಲಿ ನಡೀತಾ ಇದೆ. ಇಲ್ಲಿ ಚಿತ್ರಕಲಾ ಪ್ರದರ್ಶನ ನಡೀತಾ ಇದೆ. ಸುಳ್ಯದ ಚಿತ್ರಕಲಾವಿದರಾದಂಥ ಉಮೇಶ್ ಕೆ ಅವರು ತಮ್ಮ ಚಿತ್ರಕಲಾ ಪ್ರದರ್ಶನವನ್ನು ನಡೆಸಿಕೊಡ್ತಾ ಇದ್ದಾರೆ. ನೋಡಿ, ಬೇರೆ ಬೇರೆ ರೀತಿಯ ಚಿತ್ರ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಹಾಂ, ಇವತ್ತು ಹೆಸರು ಉಮೇಶ್ ಅಂತ. ಹಾಂ, ಹೇಳಿ. ನನ್ನ ಮನೆ ನಿಂತಿಕಲ್ಲು ಕಾಪಾಡ್ಕ. ನಾನು ಪ್ರಸ್ತುತ ಜ್ಞಾನಸಾಗರ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಚಂದ್ರಪಟ್ಟಣದಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ವರ್ಕ್ ಮಾಡ್ತೀನಿ. ಸರ್, ನೀವು ಎಲ್ಲಿ ಇವತ್ತು ಚಿತ್ರ ಪ್ರದರ್ಶನ ಮಾಡ್ತಾ ಇದ್ದೀರಿ, ಅದೇ ಥರ ನೀವು ಕರ್ನಾಟಕದಾದ್ಯಂತ ಎಲ್ಲೆಲ್ಲ ಚಿತ್ರ ಪ್ರದರ್ಶನ ಮಾಡಿದ್ದೀರಿ? ಸರ್, ನಾನು ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಹೋಗಿ ಚಿತ್ರಕಲಾ ಮಾಡಿದ್ದೀನಿ. ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಅಂದರೆ ಭಾರತಾದ್ಯಂತ ನೀವು? ಭಾರತಾದ್ಯಂತ ಚಿತ್ರಕಲಾ ಪ್ರದರ್ಶನ ಮತ್ತು ಮಾರಾಟ ಈ ಥರ ಮಾಡ್ತೀನಿ. ಈಗ ನೀವು ಪ್ರೆಸೆಂಟ್ ಸ್ಕೂಲಲ್ಲಿ ಡ್ರಾಯಿಂಗ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಿ. ಈಗ ಬಿಡುವಿನ ವೇಳೆಯಲ್ಲಿ ಇಷ್ಟೆಲ್ಲ ಚಿತ್ರ ಇದನ್ನೆಲ್ಲ ಪ್ರದರ್ಶನ ಮಾಡ್ತಾ ಇದ್ದೀರಿ ಬಿಡುವಿನ ವೇಳೆಯಲ್ಲಿ ಅಲ್ವಾ? ಅದೇ ರೀತಿ ಈಗ ವೀಕ್ಷಕರಿದ್ದಾರೆ, ಯಾರಾದರೂ ಈ ಚಿತ್ರವನ್ನು ಕೊಂಡುಕೊಳ್ಳೋರಿದ್ದರೆ ಅದರ ಪ್ರದರ್ಶನ ಮಾತ್ರವಲ್ಲದೆ ಸೇಲ್ ಕೂಡ ಮಾಡ್ತೀರಲ್ಲ? ಹಾಂ ಸರ್, ಅಂದರೆ ಅವರ ಬೇಡಿಕೆ ಇರುತ್ತೆ ಈ ಥರ ಮಾಡ್ಕೊಳ್ಬೇಕಂತ. ಆ ಥರ ಬೇಡಿಕೆ ಇದ್ದರೂ ವರ್ಕ್ ಮಾಡಿ ಕೊಡ್ತೀವಿ. ಅಥವಾ ಪೋರ್ಟ್ರೇಟ್ ಬೇಕಂತ ಹೇಳಿದ್ರೆ ಆ ಥರ ವರ್ಕ್ ಮಾಡ್ಕೊಳ್ತೀವಿ. ಯಾವ ಥರ ವರ್ಕ್ ಕೊಟ್ಟರು ನಾವು ರೆಡಿ ಮಾಡಿ. ಹಾಂ, ಸರಿ. ಈಗ ಯಾವೆಲ್ಲ ಟೈಪಿನ ಚಿತ್ರವನ್ನು ಮಾಡ್ತೀರಿ ನೀವು? ಸರ್, ಇಲ್ಲಿ ಆಲ್ಮೋಸ್ಟು ಇದು ಸೃಜನಾತ್ಮಕ ಚಿತ್ರಕಲಾ ಅಂತ ಹೇಳ್ತೀರಿ. ಇದೆಲ್ಲ ಸೃಜನಾತ್ಮಕ. ಇದು ಕರ್ನಾಟಕ ಲಲಿತ ಕಲಾ ಅಕಾಡೆಮಿಗೆ ಸೆಲೆಕ್ಟ್ ಆದ ವರ್ಕ್ಸ್. ಓಕೆ, ವೆರಿ ಕಾಂಗ್ರೆಸ್. ಇದು ಜೆ ಸ್ಕೂಲ್ ಆಫ್ ಆರ್ಟ್ ಬಾಂಬೆ, ಇಲ್ಲಿಗೆ ಎಕ್ಸಿಬಿಷನ್ಗೆ ಸೆಲೆಕ್ಟ್ ಆಗ್ತಿದೆ. ಓಕೆ, ಈ ವರ್ಕ್ ಇದನ್ನು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಆಗಿದೆ ಸರ್. ಇದು ಈ ವರ್ಕ್ ಅಂದರೆ ಕೊರೋನಾ ಟೈಮಲ್ಲಿ ನಾವು ಏನು ಕೆಲಸ ಇಲ್ದಿದ್ದಾಗ ಕೊರೋನಾ ಟೈಮಿಗೆ ಮನೇಲಿ ಕುತ್ಕೊಂಡು ವರ್ಕ್ ಮಾಡಿ ಸರ್. ಇದು ಆಲ್ಮೋಸ್ಟ್ ಒಂದು ವಾರ ತೊಗೊಂಡು ನಾನು ಸ್ವಲ್ಪ ಡೀಟೇಲ್ ಆಗಿ ವರ್ಕ್ ಮಾಡಿ 1 ವಾರ ಟೈಮ್ ತೊಗೊಂಡು. ಇದು ಯಾವ ಟೈಪ್ನ ಚಿತ್ರ ಸರ್? ಇದು ರಿಯಲಿಸ್ಟಿಕ್ ಅಂದರೆ ಯಾವ ಥರ ಇದೆ ಪಕ್ಕ ಅದೇ ಥರ, ಪಕ್ಕ ಕಣ್ಣು ನೋಡೋ ಗೊತ್ತಾಗುತ್ತೆ ನೋಡಿ. ತುಂಬ ಡೀಟೇಲ್ ಆಗಿ ರಿಯಲಿಸ್ಟಿಕ್ ಅಲ್ಲ? ಹಾಂ ಸರ್. ಓಕೆ ಸರ್, ಇದು ಪಟಚಿತ್ರ ಅಂತಾರೆ. ಹಾಂ, ಆ ಕಡೆ ಶೈಲಿ ಇದು. ಇಲ್ಲಾಂದರೆ ತುಂಬ ಚಿಕ್ಕದಾಗಿ ತುಂಬ ಸೂಕ್ಷ್ಮವಾಗಿ ವರ್ಕ್ ಮಾಡುತ್ತೆ. ಅಂದರೆ ಆ ಥರ ರಿಯಲಿಸ್ಟಿಕ್ನೂ ಇದೆ ಮತ್ತು ಡೈರೆಕ್ಟ್ ಕಲರಿಂಗ್ನೂ ಈ ಥರನೇ ಇದೆ ಸರ್. ಸೊ ತುಂಬ ಸೂಕ್ಷ್ಮವಾಗಿ ವರ್ಕ್ ಮಾಡುತ್ತೆ. ಡಾಟಲ್ಲಿ ಜಾಸ್ತಿ ಇದೆ ಮತ್ತು ಸೂಕ್ಷ್ಮ ಲೈನ್ಸ್ ಆ ಥರ ಎಲ್ಲ ಜಾಸ್ತಿ ಇದೆ. ಇದು ಲ್ಯಾಂಡ್ಸ್ಕೇಪ್ ಸರ್. ವಾಟರ್ ಕಲರ್? ಹಾಂ, ವಾಟರ್ ಕಲರ್. ಇದು ವಾಟರ್ ಕಲರ್ ಲೈವ್ ಸ್ಪಾಟ್ ಸರ್. ಲೈವ್ ಸ್ಪಾಟಲ್ಲಿ ಹೋಗಿ ವರ್ಕ್ ಮಾಡೋಂಥದ್ದು. ಇದು ಪೆನ್ ವರ್ಕ್ ಸರ್. ಪೆನ್ ಗ್ರಾಫಿಕ್ ಅಂತ ಹೇಳಿದರೆ ಇದು ಬರೀ ಪೆನ್, ಬ್ಲ್ಯಾಕ್ ಜೆಲ್ ಪೆನ್ನಿಂದ ವರ್ಕ್ ಮಾಡಿರೋಂಥ. ಇದರಲ್ಲಿ ಮೀನಿಂಗೂ ಇದೆ, ಹೆಣ್ಣು ಮತ್ತು ಸಮಾಜ ಅನ್ನುವಂಥ ಮೀನಿಂಗಲ್ಲಿ ವರ್ಕ್ ಮಾಡಿದೆ ಸರ್. ಇದರ ಹೆಸರೇನು? ಗ್ರಾಫಿಕ್. ಓಕೆ ಸರ್, ಇದನ್ನು ಅಷ್ಟೇ ಗ್ರಾಫಿಕ್. ಇದು ಆಫ್ಟರ್ ಸುನಾಮಿ ಅಂತ ವರ್ಕ್ ಮಾಡಿದೆ ಸರ್. ಆಫ್ಟರ್ ಸುನಾಮಿ ಅಂದರೆ ಸುನಾಮಿ ಬಂದ ನಂತರ ಯಾವ ಥರ ಇರುತ್ತೆ, ಯಾವ ಥರ ಆಗ್ಬೋದು ಅನ್ನೋ ಒಂದು ಕಲ್ಪನೆಯಲ್ಲಿ ಮಾಡಿರೋಂಥ ವರ್ಕ್ ಇದೆ. ಇದೆಲ್ಲ ಲ್ಯಾಂಡ್ಸ್ಕೇಪ್ ಸರ್. ಇದೆಲ್ಲ ಲೈವ್ ಸ್ಪಾಟ್ ಅಂದರೆ ಸ್ಥಳದಲ್ಲಿ ಬಿಡಿಸುವಂಥ ಚಿತ್ರ. ಸ್ಥಳಕ್ಕೆ ಹೋಗಿ ಅಲ್ಲೇ ಹೋಗಿ ವಾಟರ್ ಕಲರ್ ಮುಖಾಂತರ ವರ್ಕ್ ಮಾಡೋದು. ಇದು ಚಿತ್ರದುರ್ಗ ಸರ್. ಇದೆಲ್ಲ ಚಿತ್ರದುರ್ಗದ ಆಸ್ಪಾಸಿನ ಪ್ಲೇಸ್ಗಳನ್ನು ನಾವು ವರ್ಕ್ ಮಾಡ್ಕೊಂಡಿದ್ದೀವಿ. ಇದನ್ನು ಅಷ್ಟೇ. ಇದು ಸ್ಟಿಲ್ ಲೈಫು. ಇದು ಮತ್ತು ಇದು ಸ್ಟಿಲ್ ಲೈಫು. ಓಕೆ, ಇದು 2D ಡಿಸೈನ್ ಸರ್. ಇದು 2D? ಹಾಂ, ಇದು 2D ಡಿಸೈನ್. ಇದೆಲ್ಲ ಲ್ಯಾಂಡ್ಸ್ಕೇಪ್ ಸರ್. ಇದೆಲ್ಲ ಲೈವ್ ಸ್ಪಾಟ್. ಪೆನ್ಸಿಲ್ ವರ್ಕ್. ಇದು ಪೆನ್ಸಿಲ್ ವರ್ಕ್. ಹಾಂ, ವೀಕ್ಷಕರು ಏನಾದರೂ ನಿಮ್ಮ ಚಿತ್ರ ಇಷ್ಟ ಆಗಿ ಆರ್ಡರ್ ಮಾಡಬೇಕಿದ್ರೆ ಏನು ಮಾಡಬೇಕು ಸರ್? ಸರಿ, ಅಂದರೆ ಇಷ್ಟ ಆಗಬೇಕಂದ್ರೆ ನಾನು ವರ್ಕ್ ಮಾಡಿ ಕೊಡ್ತೀನಿ ಸರ್. ಅಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರಿಗೆ ಯಾವ ಥರ ವರ್ಕ್ ಬೇಕು ಆ ಥರ ಮಾಡಿಕೊಡ್ಲಿಕ್ಕೆ. ಓಕೆ, ಅಂದರೆ ಕೊರಿಯರಲ್ಲಿ ವ್ಯವಸ್ಥೆ? ಕೊರಿಯರ್ ಬೇಕಿದ್ರೆ ಕೊರಿಯರ್ ಮಾಡಿಕೊಡ್ತೀನಿ, ಅಥವಾ ಡೈರೆಕ್ಟಾಗಿ ಇದು ಮಾಡ್ಕೋಬೋದ್ರೆ ಆ ಥರ ಮಾಡಿಕೊಡ್ತೀವಿ. ಏನು ಸಮಸ್ಯೆ ಇಲ್ಲ. ಪೋರ್ಟ್ರೇಟ್ ಆಗೋದು, ನೇಚರ್ ಪೇಂಟಿಂಗ್, ಯಾವ ಥರ ವರ್ಕ್ ಬೇಕಿದ್ರೂ ನಾವು ರೆಡಿ ಮಾಡ್ತೀವಿ. ಓಕೆ ವೀಕ್ಷಕರೇ, ಪ್ರಸಿದ್ಧ ಚಿತ್ರಕಲಾವಿದರು ಈಗ ಪ್ರೆಸೆಂಟಾಗಿ ಈ ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ರು ಕೂಡ ಬಿಡುವೆ ಇಲ್ಲದ ಒಂದು ಕಲಾವಿದ. ಹಾಗೆ ನಿಮಗೆ ಈ ಒಂದು ಚಿತ್ರಗಳು ಇಷ್ಟ ಆದರೆ ನೀವೇನಾದರೂ ಯಾರಿಗಾದರೂ ಗಿಫ್ಟ್ ಮಾಡಬೇಕಿದ್ರೆ ಅವರು ನಿಮಗೆ ಬೇಕಾದಂಥ ಸೈಜಲ್ಲಿ ಇಷ್ಟವಾದಂಥ ಚಿತ್ರವನ್ನು ಮಾಡಿಕೊಡುವವರಿದ್ದಾರೆ. ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ನಂಬರನ್ನು ನಾನು ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸರ್, ಮುಂದೆ ಅಲ್ಲಿ. ಓಕೆ ಸರ್. ಇದು ಲೈವ್ ಪೇಂಟಿಂಗ್. ಅಂದರೆ ಸ್ಕೆಚಸ್ಗೆ ಏನಾದರೂ ಆರ್ಡರ್ ಬೇಕಿದ್ರೆ, ಪೋರ್ಟ್ರೇಟ್ ಎಲ್ಲ ಬೇಕಿದ್ರೆ ಈ ಥರ ಮಾಡಿ, ಅಥವಾ ಇದು ಪೆನ್ಸಿಲ್ ಶೇಡಿಂಗ್ ಅಥವಾ ನೀವು ಫೋಟೋ ಕಳಿಸಿದ್ರು ಕೂಡ ಮಾಡಿಕೊಡ್ತೀರಾ? ಎಸ್ ಸರ್, ಫೋಟೋ ಕಳಿಸಿದ್ರು ವರ್ಕ್ ಮಾಡಿಕೊಡ್ತೀವಿ. ಲೈವ್ ಸ್ಪಾಟಲ್ಲಿ ಕೂಡ ಮಾಡ್ತೀವಿ. ಇದು ಕಲರ್ ಬೇಕಿದ್ರೆ ಕಲರ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಿದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್. ಓಕೆ.
ಲೈವ್ ಸ್ಪಾಟ್ ಪೇಂಟಿಂಗ್ಸ್ಗಳಿವೆ, ಅಂದರೆ ಸ್ಥಳದಲ್ಲಿ ನೋಡಿ ಚಿತ್ರ ಮಾಡುವಂಥದ್ದು. ನೋಡಿ ಬೇರೆ ಬೇರೆ ಜಾಗಗಳಲ್ಲಿ ಮಾಡಿರುವಂಥ ಚಿತ್ರಗಳಿವೆ. ಸರ್ ಇದು ಎಲ್ಲಿ ಇದು? ಸರ್ ಇದು ಕೊಲ್ಲೂರಿನ ಆಸುಪಾಸು ಮಾಡಿರೋ ಚಿತ್ರ ಸರ್. ಹಾಂ. ಕೊಲ್ಲೂರಲ್ಲಿ ಇದು ಚಿತ್ರದುರ್ಗದಲ್ಲಿ ವರ್ಕ್ ಮಾಡಿದೆ ಸರ್. ಲೈವ್ ಸ್ಪಾಟ್ ಇದು ಚಿತ್ರದುರ್ಗ, ಇದು ಕೊಲ್ಲೂರು, ಇದು ಮಂಗಳೂರಿನ ರೈಲ್ವೆ ಸ್ಟೇಷನ್ ಹೋಗುವಂಥ ದಾರಿ ಸರ್. ಆ ಟೈಮಲ್ಲಿ ಇದ್ದಾಗ ಈ ಥರ ವರ್ಕ್ ಲೈವ್ ಸ್ಪಾಟಲ್ಲಿ ಮಾಡಿದೆ ಸರ್. ರೈಲ್ವೆ ಸ್ಟೇಷನ್ ಹೋಗುವ ದಾರಿ. ಹಾಂ ಹಾಂ ಹಾಂ. ಮೇನ್ ರೋಡಿಂದ ಹೋಗುವಂಥದ್ದಲ್ಲ, ಮೈನ್ ರೋಡಿಂದ ಒಳಗೆ ಹೋಗುವಂಥದ್ದು. ಪಾಂಡೇಶ್ವರ ಅಲ್ಲ? ಥ್ಯಾಂಕ್ ಯು ಸರ್, ಭಾಳಷ್ಟು ಮಾಹಿತಿ ನೀಡಿದ್ದೀರಿ, ಧನ್ಯವಾದಗಳು.